ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ಗಳ ಮಾಹಿತಿಯನ್ನು ನಾವಿಲ್ಲಿ ನೋಡಲಿದ್ದೇವೆ. ಸೊ ಇಲ್ಲಿ ಮೇಯ್ನಾಗಿ ನಾನು ಕ್ವಿಜ್ ರೂಪದಲ್ಲಿ ಈ ವೀಕ್ಲಿ ಕರೆಂಟ್ ಅಫೇರ್ಸನ್ನು ಕ್ಲಾಸನ್ನು ಸ್ಟಾರ್ಟ್ ಮಾಡುತ್ತೇನೆ. ಇಲ್ಲಿ ನೀವು ಎಷ್ಟು ಕ್ವಶನ್ಸ್ಗಳಿಗೆ ಸರಿಯಾದ ಉತ್ತರ ನೀಡಿದಿರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ತರಬೇತಿ ಮುಗಿಸಿದ ಭಾರತದ ಅತ್ಯಂತ ಕಿರಿಯ ಅನಲಾಗ್ ಗಗನಯಾತ್ರಿ ಯಾರು? ಸೊ ಇಲ್ಲಿ 17ನೇ ವರ್ಷದಲ್ಲಿ ಅನಲಾಗ್ ಗಗನಯಾತ್ರಿಯ ತರಬೇತಿಯನ್ನು ಮುಗಿಸಿದ ಭಾರತದ ಅತ್ಯಂತ ಕಿರಿಯ ಅನಲಾಗ್ ಗಗನಯಾತ್ರಿ ಯಾರಾಗಿರುತ್ತಾರೆ? ಉತ್ತರವು ಆಪ್ಷನ್ ಬಿ, ಆದಿತ್ಯ ಪಾಂಡ್ಯ ಅವರು 17ನೇ ವಯಸ್ಸಿನಲ್ಲಿ ಅನಲಾಗ್ ಗಗನಯಾತ್ರಿ ತರಬೇತಿಯನ್ನು ಇಲ್ಲಿ ಮುಗಿಸಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಅತಿ ಹೆಚ್ಚು ಬಿಲಿಯನೇರ್ಗಳನ್ನು ಹೊಂದಿರುವ ದೇಶದ ಪಟ್ಟಿಗಳಲ್ಲಿ ಭಾರತದ ಸ್ಥಾನ ಎಷ್ಟು? ಉತ್ತರಲ್ಲಿ ಆಪ್ಷನ್ ಸಿ ಆಗಿರುತ್ತದೆ. 3ನೇ ಸ್ಥಾನ ಭಾರತ ಪಡೆದುಕೊಂಡಿದೆ ಅತಿ ಹೆಚ್ಚು ಬಿಲಿಯನೇರ್ಸ್ಗಳು ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಜಾಗತಿಕ ಮಹಿಳೆ ಶಾಂತಿ ಮತ್ತು ಭದ್ರತಾ ಸೂಚ್ಯಂಕ 2025-26ರ ವರದಿಯಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 128ನೇ ಸ್ಥಾನ ಪಡೆದುಕೊಂಡಿದೆ. ಸೊ ಇಲ್ಲಿ ಮಾಹಿತಿ. ಮಹಿಳೆ ಶಾಂತಿ ಮತ್ತು ಭದ್ರತಾ ಸೂಚ್ಯಂಕ 2025-26ರ ವರದಿಯಲ್ಲಿ ಭಾರತ 128ನೇ ಸ್ಥಾನ ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ಲಿರಿಯೋಥೆಮಿಸ್ ಕೆರಳನ್ನಿಸ್ ಎಂಬ ಹೆಸರಿನ ಹೊಸ ಜಾತಿಯ ಡ್ರ್ಯಾಗನ್ ಫ್ಲೈ ಪತ್ತೆಯಾಗಿದೆ? ಸೊ ಇಲ್ಲಿ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಇದರಲ್ಲಿ ಹೆಸರಿನಲ್ಲಿಯೇ ಇದೆ ಲಿರಿಯೋಥೆಮಿಸ್ ಕೆರಳನ್ನಿಸ್ ಅಂತ. ಉತ್ತರ ಆಪ್ಷನ್ ಬಿ ಕೇರಳ ಆಗಿರುತ್ತದೆ. ಕೇರಳದಲ್ಲಿ ಇದು ಪತ್ತೆಯಾಗಿದೆ ಈ ಡ್ರ್ಯಾಗನ್ ಫ್ಲೈ ಲಿರಿಯೋಥೆಮಿಸ್ ಕೆರಳನ್ನಿಸ್ ಎನ್ನುವುದು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಆಯುರ್ವೇದ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಲು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಇದೊಂದು ಇಂಪಾರ್ಟೆಂಟ್ ಆದ ಮಾಹಿತಿ. ಇದರ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ಆಯುರ್ವೇದ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವುದು ಇದರ ಗುರಿಯಾಗಿರುತ್ತದೆ. ಸೊ ಉತ್ತರ ಆಪ್ಷನ್ ಬಿ, ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ನೊಂದಿಗೆ ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಒಪ್ಪಂದ ಮಾಡಿಕೊಂಡಿರುತ್ತದೆ. ಮುಂದಿನ ಪ್ರಶ್ನೆ. ಭಾರತ ಸರ್ಕಾರ ಇತ್ತೀಚೆಗೆ ಮಾಹಿತಿ ತಂತ್ರಜ್ಞಾನ ನಿಯಮಗಳಿಗೆ ತಂದಿರುವ ತಿದ್ದುಪಡಿಯ ಪ್ರಕಾರ ಕಾನೂನು ಬಾಹಿರ ಆನ್ಲೈನ್ ಕಂಟೆಂಟ್ ಅನ್ನು ಸೋಷಿಯಲ್ ಮೀಡಿಯಾ ಕಂಪನಿಗಳು ಎಷ್ಟು ಗಂಟೆಗಳ ಒಳಗೆ ತೆಗೆದುಹಾಕಬೇಕು? ಉತ್ತರ ನಿಮಗೆ ಗೊತ್ತಿರುವಂತೆ ಆಪ್ಷನ್ ಡಿ ಆಗಿರುತ್ತದೆ. 3 ಗಂಟೆಗಳ ಒಳಗಾಗಿ ತೆಗೆದುಹಾಕಬೇಕಾಗಿರುತ್ತದೆ ಸೋಷಿಯಲ್ ಮೀಡಿಯಾ ಕಂಪನಿಗಳು ಕಾನೂನು ಬಾಹಿರ ಆನ್ಲೈನ್ ಕಂಟೆಂಟ್ಗಳನ್ನು. ಹಾಗೆಯೇ ಯಾವುದೇ ವ್ಯಕ್ತಿಗಳ ಪ್ರೈವೇಟ್ ವಿಡಿಯೋಸ್ಗಳನ್ನು ಆನ್ಲೈನ್ ಮುಖಾಂತರ ಹರಿದುಬಿಟ್ಟರೆ ಅದನ್ನು 2 ಗಂಟೆಗಳ ಒಳಗಾಗಿಯೇ ಸೋಷಿಯಲ್ ಮೀಡಿಯಾದಿಂದ ತೆಗೆದುಹಾಕಬೇಕು ಎನ್ನುವ ಕಾನೂನು ಕೂಡ ಇದೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯವು ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಯಾವ ಹೊಸ ಡಿಜಿಟಲ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಬಿ, ಡಿಜಿಟಲ್ PDS ಎನ್ನುವ ಡಿಜಿಟಲ್ ವ್ಯವಸ್ಥೆಯನ್ನು ಇಲ್ಲಿ ಪ್ರಾರಂಭಿಸಲಾಗಿದೆ. ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಇದು ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಪ್ರಾರಂಭಿಸಲಾಯಿತು. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ನದಿಯ ಅಡಿಯಲ್ಲಿ ದೇಶದ ಮೊಟ್ಟಮೊದಲ ರಸ್ತೆ ಮತ್ತು ರೈಲು ಸಂಯೋಜಿತ ಸುರಂಗ ಮಾರ್ಗವನ್ನು ನಿರ್ಮಿಸಲು ಅನುಮೋದನೆ ನೀಡಿದೆ? ಉತ್ತರ ಆಪ್ಷನ್ ಬಿ, ಬ್ರಹ್ಮಪುತ್ರ ನದಿ. ಸೊ ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಬ್ರಹ್ಮಪುತ್ರ ನದಿ ಅಡಿಯಲ್ಲಿ ದೇಶದ ಮೊಟ್ಟಮೊದಲ ರಸ್ತೆ ಮತ್ತು ರೈಲು ಸಂಯೋಜಿತ ಸುರಂಗ ಮಾರ್ಗವನ್ನು ನಿರ್ಮಿಸಲು ಅನುಮೋದನೆ ನೀಡಲಾಗಿರುತ್ತದೆ. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಅಸ್ಸಾಂ ರಾಜ್ಯದಲ್ಲಿ ಉದ್ಘಾಟನೆಯಾದ ಈಶಾನ್ಯ ಭಾರತದ ಮೊಟ್ಟ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಹೊಂದಿರುವ ಸೇತುವೆಯ ಹೆಸರೇನು? ಉತ್ತರ ಆಪ್ಷನ್ ಬಿ, ಕುಮಾರ್ ಭಾಸ್ಕರ್ ವರ್ಮಾ ಸೇತು ಆಗಿರುತ್ತದೆ. ಸೊ ಈ ಮಾಹಿತಿ ಕೂಡ ಇಂಪಾರ್ಟೆಂಟ್. ಕುಮಾರ್ ಭಾಸ್ಕರ್ ವರ್ಮಾ ಸೇತು ಇದರಲ್ಲಿ ಮೊಟ್ಟ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಹೊಂದಿರುವ ಸೇತುವೆಯಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇದು ಎಲ್ಲಿದೆ? ಅಸ್ಸಾಂ ರಾಜ್ಯದಲ್ಲಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟವು ಭಾರತೀಯ ಸ್ಟಾರ್ಟ್ಅಪ್ಗಳಿಗೆ ಬೆಂಬಲ ನೀಡಲು ಎಷ್ಟು ಕೋಟಿ ರೂಪಾಯಿಗಳ ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಯೋಜನೆಯನ್ನು ಅನುಮೋದನೆಗೆ ನೀಡಿದೆ? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. 10,000 ಕೋಟಿ ರೂಪಾಯಿ ಅನುಮೋದನೆಯನ್ನು ನೀಡಿದೆ. ಯಾವುದರಲ್ಲಿ? ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಯೋಜನೆಯಲ್ಲಿ. ಮುಂದಿನ ಪ್ರಶ್ನೆ. ರಸ್ತೆ ಅಪಘಾತಕ್ಕೀಡಾದ ಸಂತ್ರಸ್ತರಿಗೆ ತುರ್ತು ಚಿಕಿತ್ಸೆ ಮತ್ತು ಆರ್ಥಿಕ ನೆರವು ನೀಡಲು ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಘೋಷಿಸಿದ ಹೊಸ ಯೋಜನೆಯ ಹೆಸರೇನು? ಇಂಪಾರ್ಟೆಂಟ್ ಆದ ಮಾಹಿತಿ. ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. PM ರಾಹತ್ ಯೋಜನೆಯಾಗಿರುತ್ತದೆ. ರಸ್ತೆ ಅಪಘಾತಕ್ಕೀಡಾದ ಸಂತ್ರಸ್ತರಿಗೆ ತುರ್ತು ಚಿಕಿತ್ಸೆ ಮತ್ತು ಆರ್ಥಿಕ ನೆರವು ನೀಡಲು
ಪ್ರಾರಂಭಿಸಿರುವ ಹೊಸ ಯೋಜನೆಯಾಗಿರುತ್ತದೆ PM ರಾಹತ್ ಯೋಜನೆ. ಮುಂದಿನ ಪ್ರಶ್ನೆ, 2026ರಲ್ಲಿ ಮೊದಲ ಬಾರಿಗೆ ಗ್ಲೋಬಲ್ ಸೌತ್ AI ಇಂಪ್ಯಾಕ್ಟ್ ಸಮ್ಮಿಟ್ನಲ್ಲಿ ಅನ್ನು ಆಯೋಜಿಸುತ್ತಿರುವ ದೇಶ ಯಾವುದು? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ನಮ್ಮ ಭಾರತ ದೇಶ 2026 ಮೊದಲ ಬಾರಿಗೆ ಗ್ಲೋಬಲ್ ಸೌತ್ AI ಇಂಪ್ಯಾಕ್ಟ್ ಸಮ್ಮಿಟ್ ಅನ್ನು ಆಯೋಜಿಸುತ್ತಿದೆ. ಮುಂದಿನ ಪ್ರಶ್ನೆ, ಜರ್ಮನಿಯ ವಿಸೆನ್ ಹೌಸ್ನಲ್ಲಿ ನಡೆದ 2026ನೇ ಫಿಡೆ ಫ್ರೀಸೈಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಪ್ರಶಸ್ತಿಯಲ್ಲಿ ಗೆದ್ದ ಚೆಸ್ ಆಟಗಾರ ಯಾರು? ಉತ್ತರ ಆಪ್ಷನ್ ಸಿ, ಮ್ಯಾಗ್ನಸ್ ಕಾರ್ಲ್ಸನ್ ಅವರು 2026ನೇ ಸಾಲಿನ ಫಿಡೆ ಫ್ರೀಸ್ಟೈಲ್ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ಮೊಟ್ಟಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ವಸ್ತು ಸಂಗ್ರಹಾಲಯ ಯಾವ ರಾಜ್ಯದ ಮಥುರಾದಲ್ಲಿ ಸ್ಥಾಪನೆಯಾಗಲಿದೆ? ಉತ್ತರ ಆಪ್ಷನ್ ಬಿ, ಉತ್ತರ ಪ್ರದೇಶದ ಮಥುರಾದಲ್ಲಿ ರಾಷ್ಟ್ರೀಯ ಗೋ ಸಂಸ್ಕೃತಿ ವಸ್ತು ಸಂಗ್ರಹಾಲಯವು ಪ್ರಾರಂಭಿಸಲಾಗುತ್ತಿದೆ ಅಥವಾ ಸ್ಥಾಪನೆಯಾಗುತ್ತಿದೆ. ಸೊ ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಡೇವಿಡ್ ಜೆ ಫಾರ್ಬರ್ ಅವರನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಉತ್ತರವು ಆಪ್ಷನ್ ಸಿ, ದ ಗ್ರ್ಯಾಂಡ್ ಫಾದರ್ ಆಫ್ ದಿ ಇಂಟರ್ನೆಟ್ ಎಂದು ಕರೆಯಲಾಗುತ್ತಿತ್ತು ಡೇವಿಡ್ ಜೆ ಫಾರ್ಬರ್ ಅವರನ್ನು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಕ್ರೀಡಾಪಟು ಬ್ರೆಜಿಲ್ ದೇಶಕ್ಕೆ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಇತಿಹಾಸದಲ್ಲೇ ಮೊಟ್ಟಮೊದಲ ಪದಕವನ್ನು ಗೆದ್ದು ಕೊಟ್ಟು ಇತಿಹಾಸವನ್ನು ನಿರ್ಮಿಸಿದ್ದಾರೆ? ಉತ್ತರ ಆಪ್ಷನ್ ಬಿ, ಲೂಕಸ್ ಪಿನಾರೋ ಬ್ರಾಥೆನ್ ಅವರು 2026 ಸಾಲಿನ ವಿಂಟರ್ ಒಲಿಂಪಿಕ್ಸ್ನಲ್ಲಿ ತಂಡಕ್ಕೆ ಮೊಟ್ಟಮೊದಲ ಪದಕವನ್ನು ಗೆದ್ದುಕೊಡುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಮುಂದಿನ ಪ್ರಶ್ನೆ, ನವದೆಹಲಿಯ ಐತಿಹಾಸಿಕ ನಾರ್ತ್ ಮತ್ತು ಸೌತ್ ಬ್ಲಾಕ್ ಕಟ್ಟಡಗಳನ್ನು ವಿಶ್ವದ ಅತಿದೊಡ್ಡ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಗುತ್ತಿದೆ. ಸೊ ಈ ಮ್ಯೂಸಿಯಂಗೆ ನೀಡಲಾಗಿರುವ ಹೆಸರೇನು? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಯುಗೇನ್ ಭಾರತ್ ನ್ಯಾಷನಲ್ ಮ್ಯೂಸಿಯಂ ಎಂದು ಹೆಸರಿಡಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯಲ್ಲಿ ಯಾವ ಭಾಷೆಯ ಲಿಪಿಯಾದ ಓಲ್ಚುಕಿ ಲಿಪಿಯ 100ನೇ ವರ್ಷದ ಸಂಭ್ರಮಾಚರಣೆಗೆ ಚಾಲನೆ ನೀಡಿದ್ದಾರೆ? ಉತ್ತರವು ಆಪ್ಷನ್ ಬಿ, ಸ್ಯಾತಲಿ ಭಾಷೆಯ ಓಲ್ಚುಕಿ ಲಿಪಿಗೆ 100ನೇ ವರ್ಷದ ಸಂಭ್ರಮಾಚರಣೆಗೆ ಚಾಲನೆ ನೀಡಿರುತ್ತಾರೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ 39ನೇ ಸಾಲಿನ ಆಫ್ರಿಕನ್ ಯೂನಿಯನ್ ಶೃಂಗಸಭೆಯು ಎಲ್ಲಿ ಜರುಗಿತು ಮತ್ತು ಈ ಬಾರಿ ಅದು ಎದುರಿಸುತ್ತಿರುವ ಮುಖ್ಯ ಸವಾಲು ಯಾವುದು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 39ನೇ ಸಾಲಿನ ಆಫ್ರಿಕನ್ ಯೂನಿಯನ್ ಶೃಂಗಸಭೆ ಅಡಿಸ್ ಅಬಾಬಾದಲ್ಲಿ ನಡೆಯಿತು. ಇದು ಎದುರಿಸುತ್ತಿರುವ ಪ್ರಮುಖ ಸವಾಲು ಏನೆಂದರೆ ಯುವಜನತೆಯ ನ್ಯಾಯಸಮ್ಮತತೆಯ ಬಿಕ್ಕಟ್ಟನ್ನು ಇದು ಎದುರಿಸುತ್ತಿದೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಭಾರತದ ಯಾವ ವೈದ್ಯಕೀಯ ಸಂಸ್ಥೆಯು ಅಂಟಾರ್ಕ್ಟಿಕಾದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರದ ವಿಜ್ಞಾನಿಯೊಬ್ಬರಿಗೆ ದೆಹಲಿಯಿಂದಲೇ ರಿಮೋಟ್ ಅಲ್ಟ್ರಾಸೌಂಡ್ ಮಾಡುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ? ಉತ್ತರ ಆಪ್ಷನ್ ಬಿ, ಏಮ್ಸ್. ದೆಹಲಿಯಲ್ಲಿರುವ ವೈದ್ಯಕೀಯ ಸಂಸ್ಥೆಯು ಅಂಟಾರ್ಕ್ಟಿಕಾದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರದ ವಿಜ್ಞಾನಿಯೊಬ್ಬರಿಗೆ ದೆಹಲಿಯಿಂದಲೇ ರಿಮೋಟ್ ಅಲ್ಟ್ರಾಸೌಂಡ್ ಮಾಡುವ ಮೂಲಕ ಐತಿಹಾಸಿಕ ಸಾಧನೆಯನ್ನು ಮಾಡಿರುತ್ತಾರೆ. ನೆಕ್ಸ್ಟ್ ಕ್ವಶನ್, ಸದ್ಗುರು ಜಗ್ಗಿ ವಾಸುದೇವ್ ಅವರು ಭಾರತದ ಸಾಂಸ್ಕೃತಿಕ ಮತ್ತು ಪರಂಪರೆಯನ್ನು ಎತ್ತಿ ಹಿಡಿಯುವವರನ್ನು ಗೌರವಿಸಲು ಯಾವ ಹೊಸ ಪ್ರಶಸ್ತಿಯನ್ನು ಪ್ರಾರಂಭಿಸಿದ್ದಾರೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಭವ್ಯ ಭಾರತ ಭೂಷಣ್ ಎನ್ನುವ ಹೊಸ ಪ್ರಶಸ್ತಿಯನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ ಜಗ್ಗಿ ವಾಸುದೇವ್ ಅವರು. ಇದು ಭಾರತದ ಸಾಂಸ್ಕೃತಿಕ ಮತ್ತು ಪರಂಪರೆಯನ್ನು ಎತ್ತಿ ಹಿಡಿಯುವವರನ್ನು ಗೌರವಿಸಲು ಕೊಡುವ ಒಂದು ಪ್ರಶಸ್ತಿಯಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, T20 ಕ್ರಿಕೆಟ್ ಇತಿಹಾಸದಲ್ಲಿ 700 ವಿಕೆಟ್ಗಳ ಮೈಲಿಗಲ್ಲನ್ನು ತಲುಪಿದ ವಿಶ್ವದ ಮೊಟ್ಟಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ಉತ್ತರ ಆಪ್ಷನ್ ಬಿ, ರಶೀದ್ ಖಾನ್ ಅವರು. ನೆಕ್ಸ್ಟ್ ಕ್ವಶನ್, ಭಾರತದ ಶೌರ್ಯ ಪ್ರಶಸ್ತಿ ವಿಜೇತರ ವೀರಗಾಥೆಯನ್ನು ಕಲೆ ಮತ್ತು ಸಾಹಿತ್ಯದ ಮೂಲಕ ಪ್ರದರ್ಶಿಸಿದ್ದಕ್ಕಾಗಿ ಇತ್ತೀಚೆಗೆ ವೀರಗಾಥಾ 5.0 ಯೋಜನೆಯಡಿ ಸೂಪರ್ 100 ಗೌರವಕ್ಕೆ ಪಾತ್ರರಾದವರು ಯಾರು? ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಉತ್ತರ ಆಪ್ಷನ್ ಸಿ, ಆಯೇಷಾ ಕರೀಂ ಅವರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ನಾಯಕ ಯಾರು? ಆಪ್ಷನ್ ಬಿ, ತಾರಿಕ್ ರೆಹಮಾನ್ ಅವರು. ಮುಂದಿನ ಪ್ರಶ್ನೆ, ಏಷ್ಯಾದ ಅತಿದೊಡ್ಡ ಆರೋಗ್ಯ ಮತ್ತು ಜೀವನ ವಿಜ್ಞಾನಗಳ ಸಮಾವೇಶ ಬಯೋ ಏಷ್ಯಾ 2026 ಇತ್ತೀಚೆಗೆ ಯಾವ ನಗರದಲ್ಲಿ ಜರುಗಿತು? ಉತ್ತರ ಆಪ್ಷನ್ ಸಿ, ಹೈದರಾಬಾದ್. ತೆಲಂಗಾಣದ ಹೈದರಾಬಾದ್ ನಗರದಲ್ಲಿ ಬಯೋ ಏಷ್ಯಾ 2026 ಸಮಾವೇಶವು ನಡೆಯಿತು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಜೇನುನೊಣಗಳು ಮತ್ತು ಇತರ ಪರಾಗಸ್ಪರ್ಶಗಳ ಸಂರಕ್ಷಣೆಗಾಗಿ ಬೀ ಕಾರಿಡಾರ್ ಎಂಬ ವಿಶಿಷ್ಟ ಉಪಕ್ರಮವನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು?
ಇಂಪಾರ್ಟೆಂಟ್ ಆದ ಮಾಹಿತಿ ಆಯಿತಾ ಇದು. ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. NHEA ಸಂಸ್ಥೆಯು ಜೇನುನೊಣಗಳು ಮತ್ತು ಇತರ ಪರಾಗಸ್ಪರ್ಶಗಳ ಸಂರಕ್ಷಣೆಗಾಗಿ ಬಿ ಕಾರಿಡಾರ್ ಎಂಬ ವಿಶಿಷ್ಟ ಉಪಕ್ರಮವನ್ನು ಪ್ರಾರಂಭಿಸಿದೆ. ಇದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, NHAI ಸಂಸ್ಥೆ ಪ್ರಾರಂಭಿಸಿರುವುದು. ಮುಂದಿನ ಪ್ರಶ್ನೆ, ಅತ್ಯಾಧುನಿಕ ತಂತ್ರಜ್ಞಾನದ ವಸ್ತುವಾದ ಗ್ರಾಫೀನ್ ಉತ್ಪಾದನೆ ಮತ್ತು ಸಂಶೋಧನೆಯನ್ನು ಉತ್ತೇಜಿಸಲು ಭಾರತದ ಮೊಟ್ಟ ಮೊದಲ ಸಮಗ್ರ ಗ್ರಾಫೀನ್ ನೀತಿಯನ್ನು ಅನುಮೋದಿಸಿದ ರಾಜ್ಯ ಯಾವುದು? ಉತ್ತರ ಆಪ್ಷನ್ ಸಿ ಕೇರಳ ರಾಜ್ಯ ಆಗಿರುತ್ತದೆ. ಗ್ರಾಫೀನ್ ನೀತಿಯನ್ನು ಅನುಮೋದಿಸಿದ ಮೊಟ್ಟ ಮೊದಲ ರಾಜ್ಯ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಖೋರಾಸಹನ್ 4 ಎಂಬ ಶಕ್ತಿಶಾಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಅನಾವರಣಗೊಳಿಸಿದ ದೇಶ ಯಾವುದು? ಉತ್ತರ ಆಪ್ಷನ್ ಸಿ ಇರಾನ್ ದೇಶ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಕೂಟದಲ್ಲಿ ಪುರುಷರ ಹೆಪ್ಟಾಥ್ಲಾನ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಅಥ್ಲೀಟ್ ಹೆಸರು ಯಾರು ಅಥವಾ ಅಥ್ಲೀಟ್ ಯಾರು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ತೇಜಸ್ವಿನ್ ಶಂಕರ್ ಅವರು ಹೆಪ್ಟಾಥ್ಲಾನ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಆಟಗಾರ ಆಗಿರುತ್ತಾರೆ ಅಥವಾ ಅಥ್ಲೀಟ್ ಆಗಿರುತ್ತಾರೆ. ಇಲ್ಲಿ ಹೆಪ್ಟಾಥ್ಲಾನ್ ಕ್ರೀಡೆಯ ವಿಭಾಗದಲ್ಲಿ ಒಟ್ಟಾಗಿ 7 ಕ್ರೀಡೆಗಳನ್ನು ಆಡಬೇಕಾಗಿರುತ್ತದೆ. 7 ಕ್ರೀಡೆಗಳನ್ನು ಆಡಿದ ನಂತರ ಅದರಲ್ಲಿ ಟೋಟಲ್ ಹೆಚ್ಚು ಅಂಕ ಪಡೆದವರು ವಿನ್ನರ್ ಎಂದು ಘೋಷಿಸಲಾಗುತ್ತದೆ. ಇದರಲ್ಲಿ ತೇಜಸ್ವಿನಿ ಶಂಕರ್ ಅವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಬ್ಯಾಂಕ್ ಗ್ರಾಹಕರ ಮರಣದ ನಂತರ ಅವರ ವಾರಸುದಾರರಿಗೆ ವಿಮಾ ಹಣ ಅಥವಾ ಠೇವಣಿ ಮೊತ್ತವನ್ನು ಸುಲಭವಾಗಿ ನೀಡಲು ಆನ್ಲೈನ್ ಡೆತ್ ಕ್ಲೈಮ್ ಸೆಟಲ್ಮೆಂಟ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದ ಮೊದಲ ಬ್ಯಾಂಕ್ ಯಾವುದು? ಉತ್ತರ ಆಪ್ಷನ್ ಬಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆಗಿರುತ್ತದೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆನ್ಲೈನ್ ಡೆತ್ ಕ್ಲೈಮ್ ಸೆಟಲ್ಮೆಂಟ್ ಪೋರ್ಟಲ್ ಅನ್ನು ಪ್ರಾರಂಭಿಸಿರುತ್ತದೆ. ಇದು ಮೊದಲ ಬ್ಯಾಂಕ್ ಈ ಒಂದು ಪೋರ್ಟಲ್ ಅನ್ನು ಪ್ರಾರಂಭಿಸಿರುವುದು. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪ್ರಾರಂಭಿಸಿರುವುದು. ಸೊ ಇದಾಗಿತ್ತು ಇಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ಗಳ ಮಾಹಿತಿಗಳು. ಸೊ ನೀವು ಎಷ್ಟು ಕ್ವಶನ್ಸ್ಗಳಿಗೆ ಸರಿಯಾದ ಉತ್ತರ ನೀಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.